ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ದಕ್ಷಿಣದ ರಾಜ್ಯಗಳ ಪೈಕಿ ತಮಿಳುನಾಡು ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಸೆಳೀತಾ ಇದೆ. ಒಂದು ಕಡೆ ಅಣ್ಣಾಮಲೈ ಬಿಜೆಪಿ ಪರ ಅಬ್ಬರದ ಸಂಘಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅನೇಕ ಬಾರಿ ರಾಜ್ಯಕ್ಕೆ ಭೇಟಿ ನೀಡಿ ಪ್ರಚಾರ ಮಾಡಿ ಹೋಗಿದ್ದಾರೆ. ತಮಿಳುನಾಡಿನಲ್ಲಿ ಹೇಗಾದ್ರೂ ಮಾಡಿ 5ರಿಂದ 6 ಸೀಟ್ಗಳನ್ನು ಗೆಲ್ಲಬೇಕು ಅಂತ ಪಣ ತೊಟ್ಟಿರೋ ಬಿಜೆಪಿ ಅಲ್ಲಿನ ಸ್ಥಳೀಯ ಪಕ್ಷಗಳೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಅದರಲ್ಲಿ ಎಐಎಡಿಎಂಕೆಯ ಮಾಜಿ ಸಿಎಂ ಓ ಪನ್ನೀರ್ ಸೆಲ್ವಂ ಅವರ ಪಕ್ಷ ಕೂಡ ಒಂದು. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಪನ್ನೀರ್ ಸೆಲ್ವಂ ತಮಿಳುನಾಡಿನ ಪ್ರಮುಖ ಕ್ಷೇತ್ರವಾದ ರಾಮನಾಥಪುರಂನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ರಾಮನಾಥಪುರಂ ಕ್ಷೇತ್ರದಲ್ಲಿ ಈ ಹಿಂದೆ ಪ್ರಧಾನಿ ಮೋದಿ ಅವರೇ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಅದನ್ನು ಬಿಜೆಪಿ ಓ ಪನ್ನೀರ್ ಸೆಲ್ವಂ ಅವರಿಗೆ ಬಿಟ್ಕೊಟ್ಟಿದೆ. ಸೊ ಪನ್ನೀರ್ ಸೆಲ್ವಂ ಅಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಆದರೆ ಪನ್ನೀರ್ ಸೆಲ್ವಂ ಅವರಿಗೆ ಯಾವುದೇ ಪಕ್ಷದ ಚಿಹ್ನೆ ಇಲ್ಲದೆ ಇರುವಂಥ ಕಾರಣದಿಂದ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಾರೆ. ಇಷ್ಟೇ ಆಗಿದ್ರೆ ಓ ಪನ್ನೀರ್ ಸೆಲ್ವಂ ಹಾಗೂ ರಾಮನಾಥಪುರಂ ಕ್ಷೇತ್ರದ ವಿಷಯ ಹೆಚ್ಚು ಚರ್ಚೆಗೆ ಬರ್ತಾ ಇರಲಿಲ್ಲ. ಆದರೆ ಈಗ ಇಲ್ಲಿ ಚರ್ಚೆ ಆಗ್ತಿರುವಂಥ ವಿಷಯ ಓ ಪನ್ನೀರ್ ಸೆಲ್ವಂ ಅನ್ನೋ 5 ಅಭ್ಯರ್ಥಿಗಳು ರಾಮನಾಥಪುರಂ ಕ್ಷೇತ್ರದಿಂದ ಕಣದಲ್ಲಿದ್ದಾರೆ ಎನ್ನುವುದು. ಹಾಗಾದ್ರೆ ಉಳಿದ 4 ಮಂದಿ ಓ ಪನ್ನೀರ್ ಸೆಲ್ವಂ ಅವರ ಜೊತೆ ಹೋರಾಡಿ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಂಡು ಅಲ್ಲಿನ ಜನರಿಗೆ ತಾವೇ ನಿಜವಾದ ಪನ್ನೀರ್ ಸೆಲ್ವಂ ಅನ್ನೋದನ್ನ ಹೇಳಿ ತಮ್ಮ ಚಿಹ್ನೆಯ ಗುರುತನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿ ಗೆಲ್ಲಬೇಕಾದ ಪರಿಸ್ಥಿತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ. ಇದು ಎನ್ಡಿಎ ಅಭ್ಯರ್ಥಿಗೆ ಬಹುದೊಡ್ಡ ಚಾಲೆಂಜ್ ಕೂಡ ಆಗ್ತಾ ಇದೆ. ಗೆಳೆಯರೆ, ಕೇವಲ ರಾಮನಾಥಪುರಂ ಮಾತ್ರ ಅಲ್ಲ, ದೇಶದ ನಾನಾ ಭಾಗಗಳಲ್ಲಿ ನಡೀತಾ ಇರುವಂತಹ ಚುನಾವಣೆಯಲ್ಲಿ ಈ ರೀತಿಯಾದಂಥ ಒಂದೇ ಹೆಸರಿನ ನಾನಾ ಅಭ್ಯರ್ಥಿಗಳನ್ನು ನಿಲ್ಲಿಸೋದು ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಅದು ಕೆಲ ಅಭ್ಯರ್ಥಿಗಳು ಇನ್ನೂ ಕೆಲವರನ್ನ ಮಟ್ಟ ಹಾಕೋದಕ್ಕೆ ಮಾಡ್ತಾರೆ, ಮತ್ತು ಕೆಲವರು ತಾವು ಕೂಡ ಅದೇ ಹೆಸರಿನವರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಂದು ಎಲೆಕ್ಷನ್ಗೆ ನಿಲ್ತಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. 2019ರ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇದೇ ರೀತಿ ಆಗಿತ್ತು. ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕೂಡ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಮತ್ತೊಬ್ಬ ಡಾಕ್ಟರ್ CN ಮಂಜುನಾಥ್ ಅವರು ಕಣಕ್ಕಿಳಿಯಲಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಹಾಗಾದರೆ ಏನಿದು ಒಂದೇ ಹೆಸರಿನ ಅಭ್ಯರ್ಥಿಗಳ ಕತೆ? ತಮಿಳುನಾಡಿನ ರಾಮನಾಥಪುರಂನಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಇದು ಫಲಿತಾಂಶವನ್ನು ಬದಲಿಸುವ ಸಾಧ್ಯತೆ ಇದೆಯಾ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಿನ ಬಗ್ಗೆ ನೋಡೋದಕ್ಕೂ ಮುನ್ನ ಕರ್ನಾಟಕದ ಬಗೆಗಿನ ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಯಾಕಂದರೆ ಕರ್ನಾಟಕದಲ್ಲೂ ಕೂಡ ಈ ಬಾರಿ ಒಂದೇ ಹೆಸರಿನ ಅಭ್ಯರ್ಥಿಗಳು ಹೆಚ್ಚಾಗ್ತಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಕಳೆದ 2019ರ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸುಮಲತಾ ಅನ್ನೋ ಸಾಕಷ್ಟು ಜನ ಸ್ಪರ್ಧೆ ಮಾಡಿದರು. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅನ್ನೋರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದು ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ವಿರೋಧಿಗಳು ಇಡ್ತಾ ಇರುವಂತಹ ಚೆಕ್ ಅಂತ ಕರೆಸ್ಕೊಳ್ತಾ ಇದೆ. ಗೆಳೆಯರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ದೇವೇಗೌಡರ ಅಳಿಯ CN ಮಂಜುನಾಥ್ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾ ಇರೋ ಮತ್ತೊಬ್ಬ ಮಂಜುನಾಥ್ ಕೂಡ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದವರು ಅನ್ನೋದು ವಿಶೇಷ. ಹಾಗೆ ನೋಡಿದ್ರೆ ದೇವೇಗೌಡರ ಅಳಿಯ CN ಮಂಜುನಾಥ್ ಅವರು ಕೂಡ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದವರೇನೆ. ಇನ್ನು ಈಗ ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ ಸ್ಪರ್ಧಿಸೋದಕ್ಕೆ ಮುಂದಾಗಿರುವ ಮತ್ತೊಬ್ಬ ಮಂಜುನಾಥ್ BSP ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಮಾಹಿತಿಯನ್ನು ಬಿಜೆಪಿ ಅಭ್ಯರ್ಥಿ ಆಗೋದಕ್ಕೆ ಹೊರಟಿರುವ CN ಮಂಜುನಾಥ್ ಅವರು ಸ್ವತಃ ಕೊಟ್ಟಿದ್ದಾರೆ. ತಮಗೆ ಗೌರವ ಡಾಕ್ಟರೇಟ್ ಸಿಕ್ಕಿದೆ, ಹೀಗಾಗಿ ತಾನು ಡಾಕ್ಟರ್ CN ಮಂಜುನಾಥ್ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಅಲ್ಲದೆ ಇವರು ದಂಡೋರ ಮಂಜುನಾಥ್ ಅಂತಲೇ ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ದಾರೆ. ಸೊ ಈ ದಂಡೋರ ಮಂಜುನಾಥ್ ಅಥವಾ CN ಮಂಜುನಾಥ್ BSPಯ ಅಭ್ಯರ್ಥಿಯಾಗಿ ಏಪ್ರಿಲ್ 2ನೇ ತಾರೀಕು ನಾಮಪತ್ರ ಸಲ್ಲಿಸೋದಾಗಿ ಹೇಳ್ಕೊಂಡಿದ್ದಾರೆ. ಒಂದು ವೇಳೆ ಅದೇನಾದರೂ ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇಬ್ಬರು ಡಾಕ್ಟರ್ CN ಮಂಜುನಾಥ್ ಕಣದಲ್ಲಿ ಇದ್ದಂತೆ ಆಗುತ್ತೆ. ಆದರೆ ಇಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ಇದು ಹೆಚ್ಚು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ದೇವೇಗೌಡರ ಅಳಿಯ ಸ್ಪರ್ಧೆ ಮಾಡಿರೋದು ಬಿಜೆಪಿಯ ಗುರುತಿನ ಮೇಲೆ. ಸೊ ಅಲ್ಲಿ ಕಮಲದ ಗುರುತು ಇದ್ದೇ ಇರುತ್ತೆ. ಹಾಗೆಯೇ ಮತ್ತೊಬ್ಬ ಮಂಜುನಾಥ್ ಅವರು BSPಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅಲ್ಲಿ BSPಯ ಚಿಹ್ನೆ ಇರುತ್ತೆ. ಒಂದು ವೇಳೆ ಇಬ್ಬರು ಮಂಜುನಾಥ್ಗಳು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೆ ಅಲ್ಲಿ ಸಮಸ್ಯೆ ಎದುರಾಗ್ತಾ ಇತ್ತೇನೋ. ಆದರೆ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚು ಸಮಸ್ಯೆ ಆಗದೆ ಕೂಡ ಇರ್ಬೋದು. ಬಟ್ ತಮಿಳುನಾಡಿನಲ್ಲಿ ಮಾಜಿ ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂಗೆ ಈ ಅದೃಷ್ಟ ಇಲ್ಲ. ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಾರೆ, ಅಲ್ಲದೆ ಬೇರೆ ಅಭ್ಯರ್ಥಿಗಳು ಕೂಡ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ.
ಗೆಳೆಯರೆ, ತಮಿಳುನಾಡಿನಲ್ಲಿ ಬಿಜೆಪಿ 5 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಕೂತಿದೆ. ಅದರಲ್ಲಿ ರಾಮನಾಥಪುರಂ ಕೂಡ ಒಂದು. ಉಳಿದಂತೆ ಕೊಯಮತ್ತೂರು, ತೂತುಕುಡಿ, ಕನ್ಯಾಕುಮಾರಿ, ಶಿವಗಂಗಾ ಕ್ಷೇತ್ರಗಳಲ್ಲಿ ಬಿಜೆಪಿ ಉತ್ತಮ ಮತ ಬ್ಯಾಂಕನ್ನು ಹೊಂದಿದೆ. ಹಾಗಾಗಿ ಅವುಗಳನ್ನು ಕೂಡ ಗೆಲ್ಲುವ ಬಗ್ಗೆ ಬಿಜೆಪಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದೆ. ಈಗಾಗಲೇ ಕೊಯಮತ್ತೂರಿನಿಂದ ಬಿಜೆಪಿಯ ಯುವ ನಾಯಕ, ಬಿಜೆಪಿ ರಾಜ್ಯಾಧ್ಯಕ್ಷ ಸಿಂಗಂ ಅಂತಲೇ ಕರೆಸ್ಕೊಳ್ತಾ ಇದ್ದ ಕೆ ಅಣ್ಣಾಮಲೈ ಎನ್ಡಿಎ ಮೈತ್ರಿಕೂಟದ ಹುರಿಯಾಳಾಗಿದ್ದಾರೆ. ಹಾಗೆಯೇ ಬಿಜೆಪಿ ರಾಮನಾಥಪುರಂ ಕ್ಷೇತ್ರದಿಂದ ಓ ಪನ್ನೀರ್ ಸೆಲ್ವಂ ಅವರಿಗೆ ಬೆಂಬಲವನ್ನು ಕೊಟ್ಟಿದೆ. ಆದರೆ ಇಲ್ಲಿ ಓ ಪನ್ನೀರ್ ಸೆಲ್ವಂ ಅವರಿಗೆ ಯಾವುದೇ ಪಕ್ಷ ಹಾಗೂ ಸ್ಪಷ್ಟ ಚಿಹ್ನೆಯ ಸಹಾಯ ಇಲ್ಲ. ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಗೆಳೆಯರ, ರಾಮನಾಥಪುರಂ ಕ್ಷೇತ್ರದಲ್ಲಿ ಕಳೆದ 3 ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಮತಗಳ ಪೈಕಿ ಬಿಜೆಪಿ 30% ತನ್ನದಾಗಿಸಿಕೊಳ್ತಾ ಇದೆ. 2009 ಹಾಗೂ 2014ರಲ್ಲಿ ಬಿಜೆಪಿ 3ನೇ ಸ್ಥಾನದಲ್ಲಿತ್ತು. ಇನ್ನು 2019ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ 2ನೇ ಸ್ಥಾನಕ್ಕೆ ಏರಿದರು. ಕಳೆದ ಬಾರಿಯ ಚುನಾವಣೆಯಲ್ಲಿ IUMLನ ಕನಿ ಕೆ ನವಾಜ್ ಸಂಸದರಾಗಿ ಆಯ್ಕೆಯಾಗಿದ್ದರು. ಅವರು ಒಟ್ಟು 4,69,943 ಮತಗಳನ್ನು ಪಡೆದರೆ, ಬಿಜೆಪಿಯಿಂದ ಸ್ಪರ್ಧಿಸಿದ್ದ ನಯನಾರ್ ನಾಗೇಂದ್ರನ್ 3,42,821 ಮತಗಳನ್ನು ಪಡ್ಕೊಂಡಿದ್ದರು. ಹೀಗಾಗಿ ಕನಿ ಕೆ ನವಾಜ್ 1,27,122 ಮತಗಳ ಅಂತರದಲ್ಲಿ ಗೆಲುವನ್ನು ತಮ್ಮದಾಗಿಸಿಕೊಂಡಿದ್ದರು. ಆದರೆ ಈ ಬಾರಿ ಬಿಜೆಪಿ ಅಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿಲ್ಲ. ಬದಲಾಗಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಅವರನ್ನ ಅಲ್ಲಿಂದ ಕಣಕ್ಕಿಳಿಯುವಂತೆ ಮಾಡಿ ಅವರಿಗೆ ತನ್ನ ಬೆಂಬಲವನ್ನು ಕೊಟ್ಟಿದೆ. ಇನ್ನು ಪನ್ನೀರ್ ಸೆಲ್ವಂ ಅವರ ರಾಜಕೀಯ ಜೀವನವನ್ನು ನೋಡೋದಾದ್ರೆ, ಈ ಓ ಪನ್ನೀರ್ ಸೆಲ್ವಂ ತಮಿಳುನಾಡಿನ ಮುಖ್ಯಮಂತ್ರಿ ಪಟ್ಟಕ್ಕೇರಿದ 6ನೇ ವ್ಯಕ್ತಿ ಅಂತ ಗುರುತಿಸಿಕೊಳ್ತಾರೆ. 11 ಬಾರಿ ತಮಿಳುನಾಡಿನಲ್ಲಿ ಬಜೆಟ್ ಮಂಡಿಸಿದ್ದ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದಾರೆ. 1973ರಲ್ಲಿ AIADMK ಪಕ್ಷದ ಕಾರ್ಯಕರ್ತರಾಗಿ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ ಇವರು ಸಿಎಂ ಹುದ್ದೆಯವರೆಗೂ ಬಂದು ನಿಲ್ಲೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮಾಜಿ ಸಿಎಂ ಜಯಲಲಿತಾ ಅವರು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸಿಎಂ ಹುದ್ದೆಯಿಂದ ಕೆಳಗಿಳಿದ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅಂದರೆ 2000ರಲ್ಲಿ ತಮಿಳುನಾಡಿನ ಸಿಎಂ ಆಗಿ ಓ ಪನ್ನೀರ್ ಸೆಲ್ವಂ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಆದರೆ ಅವರು ಜಯಲಲಿತಾ ಅವರ ಕೈಗೊಂಬೆಯಾಗಿ ಅಧಿಕಾರ ನಡೆಸಿದ್ರು ಅಂತ ಸಾಕಷ್ಟು ಟೀಕೆಗೂ ಕೂಡ ಒಳಗಾಗಿದ್ರು. 6 ತಿಂಗಳ ಕಾಲ ಸಿಎಂ ಆಗಿದ್ದ ಓ ಪನ್ನೀರ್ ಸೆಲ್ವಂ ಆ ಬಳಿಕ ಜಯಲಲಿತಾ ಅವರಿಗಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಇವರನ್ನ ಜಯಲಲಿತಾ ಅವರ ಕಟ್ಟ ಬೆಂಬಲಿಗ ಅಂತ ಕೂಡ ಹೇಳಲಾಗಿತ್ತು. ಇನ್ನು 2006ರ ವಿಧಾನಸಭಾ ಚುನಾವಣೆ ಬಳಿಕ ಇವರು ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ರು. 2011ರಲ್ಲಿ ಬೋದಿನಾಯಕನೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಈ ಸಂದರ್ಭದಲ್ಲಿ ಜಯಲಲಿತಾ ಅವರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ಓ ಪನ್ನೀರ್ ಸೆಲ್ವಂ ಸೇವೆಯನ್ನು ಸಲ್ಲಿಸಿದರು. ಇದೇ ಅವಧಿಯಲ್ಲಿ ಜಯಲಲಿತಾ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿದಾಗ ಮತ್ತೆ 2014ರಿಂದ 2015ರವರೆಗೆ ಮುಖ್ಯಮಂತ್ರಿಯಾಗಿ ಓ ಪನ್ನೀರ್ ಸೆಲ್ವಂ ಅಧಿಕಾರವನ್ನು ನಡೆಸಿದರು. ಇನ್ನು 2016ರಲ್ಲಿ ಜಯಲಲಿತಾ ಅವರ ನಿಧನ ನಂತರ ಮತ್ತೆ ಅವರ ಸ್ಥಾನಕ್ಕೆ ಪನ್ನೀರ್ ಸೆಲ್ವಂ ಬಂದಿದ್ದರು. ಈ ವೇಳೆ ಅವರು ಫುಲ್ ಟೈಮ್ ಸಿಎಂ ಕೂಡ ಆಗಿದ್ದರು. ಈ ಮೂಲಕ ಒಟ್ಟು 3 ಬಾರಿ ಸಿಎಂ ಹುದ್ದೆಯನ್ನು ಅಲಂಕರಿಸಿದ್ದ ಓ ಪನ್ನೀರ್ ಸೆಲ್ವಂ ಬಳಿಕ ಪಕ್ಷದ ಮೇಲಿನ ಹಿಡಿತಕ್ಕೆ ಸಾಕಷ್ಟು ಕಷ್ಟವನ್ನು ಕೂಡ ಪಡಬೇಕಾಗಿ ಬಂತು. ಅಲ್ಲಿ ಪನ್ನೀರ್ ಸೆಲ್ವಂ ಹಾಗೂ ಎಡಪ್ಪಾಡಿ ಪಳನಿಸ್ವಾಮಿ ನಡುವೆ ತಿಕ್ಕಾಟ ಜೋರಾಗಿ ನಡೆದಿತ್ತು. ಹೀಗಾಗಿ ಪನ್ನೀರ್ ಸೆಲ್ವಂ 2022ರಲ್ಲಿ ತಮ್ಮ ಬೆಂಬಲಿಗರ ಜೊತೆ AIADMKಯಿಂದ ಹೊರಬಂದು ತಮ್ಮದೇ ಆದ AIADMK OPS ಫಿಕ್ಷನ್ ಅನ್ನ ಅಲ್ಲಿ ಶುರು ಮಾಡಿದರು. ಆದರೆ ಈ ಹೋರಾಟದಲ್ಲಿ ಪನ್ನೀರ್ ಸೆಲ್ವಂ ಅವರಿಗೆ ಪರಾಭವ ಆಯಿತು. ಹಾಗಾಗಿ ಅವರು AIADMK OPS ಅನ್ನೋ ಪಕ್ಷವನ್ನು ಕಟ್ಟಿದರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಬೆಂಬಲದೊಂದಿಗೆ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಗೆಳೆಯರೆ, ವಿಶೇಷ ರೀತಿ ಈ ರಾಮನಾಥಪುರಂನಲ್ಲಿ ಒಟ್ಟು 5 ಮಂದಿ ಓ ಪನ್ನೀರ್ ಸೆಲ್ವಂಗಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಒಬ್ಬರಾದರೆ ಇನ್ನುಳಿದ 4 ಮಂದಿ ಓ ಪನ್ನೀರ್ ಸೆಲ್ವಂಗಳು ಬೇರೆ ಬೇರೆ ಆಗಿದ್ದಾರೆ. ಆ 4ರಲ್ಲಿ ಒಬ್ಬರು ಉಸಿಲಂಪಟ್ಟಿಯವರಾಗಿದ್ದರೆ ಮತ್ತೊಬ್ಬರು ಕಟ್ಟೂರಿನವರಾಗಿದ್ದಾರೆ. ಹಾಗೆ ಇನ್ನುಳಿದ 2 ಓ ಪನ್ನೀರ್ ಸೆಲ್ವಂಗಳು ಮದುರೈನವರಾಗಿದ್ದಾರೆ. ತಮಿಳುನಾಡಿನಲ್ಲಿ ಪನ್ನೀರ್ ಸೆಲ್ವಂ ಅನ್ನೋ ಹೆಸರು ಕಾಮನ್ ಆಗಿದೆ. ಆದರೆ ಓ ಪನ್ನೀರ್ ಸೆಲ್ವಂ ಅಂತಾನೆ ಇಲ್ಲಿ 5 ಕಣಕ್ಕಿಳಿದಿರೋದು ನಿಜಕ್ಕೂ ವಿಶೇಷ ಅನ್ಸುತ್ತೆ. ಇಲ್ಲಿ ಈ ಟ್ರಿಕ್ಕನ್ನು AIADMK ಹಾಗೂ DMKಗಳೇ ಯೂಸ್ ಮಾಡಿವೆ. ಮತದಾರರ ದಿಕ್ಕು ತಪ್ಪಿಸೋದಕ್ಕೆ ತನ್ನ ಹೆಸರಿನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಅಂತ ಓ ಪನ್ನೀರ್ ಸೆಲ್ವಂ ಆರೋಪ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ರಾಮನಾಥಪುರಂ ಕ್ಷೇತ್ರದಲ್ಲಿ OBCಯ ಮತಗಳು ತುಂಬಾ ಹೆಚ್ಚು. ಅದರಲ್ಲೂ ಕೂಡ ತೇವರ್ ಸಮುದಾಯದ ಪ್ರಾಬಲ್ಯ ಇಲ್ಲಿದೆ. ಓ ಪನ್ನೀರ್ ಸೆಲ್ವಂ ಇದೇ ಸಮುದಾಯಕ್ಕೆ ಕೂಡ ಸೇರಿದವರು. ಹೀಗಾಗಿ ಓ ಪನ್ನೀರ್ ಸೆಲ್ವಂ ರಾಮನಾಥಪುರಂ ಕ್ಷೇತ್ರದಿಂದ ಕಣಕ್ಕಿಳಿದ್ರೆ ಅಲ್ಲಿ ಬಿಜೆಪಿಯ ಮತಗಳ ಜೊತೆಗೆ ಜಾತಿಯ ಮತಗಳು ಕೂಡ ಓ ಪನ್ನೀರ್ ಸೆಲ್ವಂ ಅವರಿಗೆ ಬಂದಿದ್ದೇ ಆದರೆ ಅಲ್ಲಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿ IUMLನ ಕನಿ ಕೆ ನವಾಜ್ ಅವರನ್ನು ಸೋಲಿಸೋದಕ್ಕೆ ಸುಲಭ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ
ಬಿಜೆಪಿ ಈ ತಂತ್ರವನ್ನು ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅಷ್ಟೇ ಅಲ್ಲದೆ ಅಲ್ಲಿ ಸ್ಪರ್ಧೆ ಮಾಡಿರುವ ಇನ್ನುಳಿದ 4 ಮಂದಿ ಓ ಪನ್ನೀರ್ಸೆಲ್ವಂಗಳು ಎಷ್ಟು ಮತಗಳನ್ನು ಪಡಿತಾರೆ ಹಾಗೂ ಮಾಜಿ ಮುಖ್ಯಮಂತ್ರಿ ಓ ಪನ್ನೀರ್ಸೆಲ್ವಂ ಅವರ ಭವಿಷ್ಯ ಏನಾಗಲಿದೆ ಅನ್ನೋದು ಗೊತ್ತಾದ ಮೇಲೆ ಅಲ್ಲಿನ ತಂತ್ರ ಮತ್ತು ಪ್ರತಿತಂತ್ರಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗುತ್ತೆ. ಒಟ್ಟಿನಲ್ಲಿ ಬಿಜೆಪಿ ರಾಮನಾಥಪುರಂ ಕ್ಷೇತ್ರವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ತಂತ್ರವನ್ನು ಮಾಡಿದ್ರೆ, ವಿರೋಧ ಪಕ್ಷಗಳು ಅದಕ್ಕೊಂದು ಪ್ರತಿತಂತ್ರವನ್ನು ಕೂಡ ಹೆಣೆದಿದ್ದಾರೆ. ಈ ರಾಜಕೀಯ ಚದುರಂಗದ ಆಟದಲ್ಲಿ ಯಾರು ಮೇಲುಗೈಯನ್ನು ಸಾಧಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ, ಓ ಪನ್ನೀರ್ಸೆಲ್ವಂ ಅನ್ನುವ 5 ಒಂದೇ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿದವರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.